ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕುಕ್ ಹೆಲ್ತಿ ವಿತ್ ಅಶ್ವಿನಿ. ಇವತ್ತಿನ ಎಗ್ ದಮ್ ಬಿರಿಯಾನಿ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನಿ. ಇದಕ್ಕೆ ರೆಡಿ ಮಾಡಿಟ್ಟಿರ್ತಕ್ಕಂಥ ಶುಂಠಿ ಬೆಳ್ಳುಳ್ಳಿ, ಒಂದು ದೊಡ್ಡ ಗಾತ್ರದ ಈರುಳ್ಳಿ, 2 ಟೊಮ್ಯಾಟೊ, ಹೆಚ್ಚಿರ್ತಕ್ಕಂಥ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು. ಮತ್ತು ನೋಡಿ, ಈ ಎಲ್ಲ ಮಸಾಲೆ ಪದಾರ್ಥಗಳನ್ನು ಕೂಡ ನಾವು ತಗೋಬೇಕಾಗತ್ತೆ. ಆಮೇಲೆ ಬೇಯಿಸಿ ಸಿಪ್ಪೆ ತೆಗೆದಿರೋಂತಹ ಮೊಟ್ಟೆ ನಿಮಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿ ತಗೊಳ್ಳಿ. ಖಾರದ ಪುಡಿ, ಅದರ ಜೊತೆ ಧನಿಯಾ ಪುಡಿ ನಮಗೆ ಬೇಕಾಗತ್ತೆ. ಮೊದಲಿಗೆ ನಾವು ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿದು ಒಂದು ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ. ನಂತರ ಒಂದು ಪಾತ್ರೆಯಲ್ಲಿ ನೀರನ್ನು ಕುದಿಯಲಿಟ್ಟು ಅದಕ್ಕೆ ನಾವು ಆಲ್ರೆಡಿ ತೊಗೊಂಡಿದ್ವಲ್ಲ ಮಸಾಲೆ ಪದಾರ್ಥದಲ್ಲಿ ಅರ್ಧದಷ್ಟು ಮಸಾಲೆ ಪದಾರ್ಥನ ಇದಕ್ಕೆ ಹಾಕ್ಕೊಂಡು ನೀರನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿ, ಹೀಗೆ ಕುದೀತಿರೋ ನೀರಿಗೆ ನಾವು ತೊಳೆದಿಟ್ಟಿರ್ತಕ್ಕಂತಹ ಅಕ್ಕಿಯನ್ನು ಹಾಕ್ಕೊಳ್ಬೇಕು. ನಾನು ಆಲ್ರೆಡಿ 1.5 ಗ್ಲಾಸಷ್ಟು ಅಕ್ಕಿಯನ್ನು ತೊಳೆದ್ಬಿಟ್ಟು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿದ್ದೆ. ಆ ಅಕ್ಕಿನ ಇದರಲ್ಲಿ ಈಗ ಹಾಕಿ ಅದು ಒಂದು ಕುದಿ ಬರ್ತಾಯಿದೆ. ಈಗ ನೋಡಿ, ಅಕ್ಕಿ ಒಂದು ಅರ್ಧದಷ್ಟು ಅಥವಾ ಒಂದು 70% ಬೆಂದಾಗ ಅದನ್ನು ನೀರೆಲ್ಲ ಅದರಿಂದ ಬಸ್ದಿಟ್ಕೊಳ್ಳಿ. ನಮಗೆ ಒಂದು ಈರುಳ್ಳಿನ ಹೀಗೆ ಫ್ರೈ ಮಾಡಿಟ್ಕೊಂಡಿರೋದು ಬೇಕಾಗುತ್ತೆ. ಈಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ 1-2 ಸ್ಪೂನ್ ಎಣ್ಣೆ, 1 ಸ್ಪೂನ್ ತುಪ್ಪವನ್ನು ಹಾಕ್ಕೊಂಡು ಬಿಸಿ ಆದಮೇಲೆ ನಾವೇನಾಗಲೇ ಅರ್ಧ ಮಸಾಲೆ ಪದಾರ್ಥವನ್ನು ಉಳಿಸ್ಕೊಂಡಿದ್ವಲ್ಲ ಅದನ್ನು ಹಾಕಿ ಬಾಡಿಸ್ಕೊ. ನಂತರ ಇದಕ್ಕೆ ಈರುಳ್ಳಿಯನ್ನು ಹಾಕಿ ಬಾಡಿಸ್ಕೊಳ್ಳಿ. ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಬೆಂದ್ಕೊಳ್ಳಿ, ಅಲ್ಲಿವರೆಗೆ ಕೈ ಆಡಿಸ್ಕೊಳ್ಳಿ. ನಂತರ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಅದು ಬೆಂದ ಮೇಲೆ ಟೊಮ್ಯಾಟೊವನ್ನು ಹಾಕಿ ಅದನ್ನು ಕೈ ಆಡಿಸಿ. ಟೊಮ್ಯಾಟೊ ಸ್ವಲ್ಪ ಚೆನ್ನಾಗಿ ಮೆತ್ತಗಾಗೋ ಥರ ಬೇಯಿಸ್ಕೊಳ್ಳಿ. ಇಲ್ಲಿ ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗಬೇಕು. ಮೆತ್ತಗಾಗೋವರೆಗೆ ಬೇಯಿಸ್ಬಿಟ್ಟು ಆಗಲೇ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ವಲ್ವ ಬೆಳ್ಳುಳ್ಳಿ, ಶುಂಠಿ ಮತ್ತು ಈರುಳ್ಳಿದು ಅದನ್ನು ಹಾಕಿ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬಾಡಿಸ್ಕೊಳ್ಬೇಕು. ನಂತರ ನಾವು ಈ ಹಂತದಲ್ಲಿ ಪುಡಿಗಳೆಲ್ಲವನ್ನು ಕೂಡ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಖಾರದ ಪುಡಿ, ಧನಿಯಾ ಪುಡಿ ನಮಗೆ ಎಷ್ಟು ಬೇಕೋ ಅಷ್ಟನ್ನು ಖಾರಕ್ಕೆ ಸರಿಯಾಗಿ ಹಾಕ್ಕೊಂಡು ಬಾಡಿಸ್ಕೊಳ್ಬೇಕು. ಇಲ್ಲಿ ನಮಗೆ ಮಸಾಲೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಅದನ್ನು ಬಾಡಿಸ್ಕೊಂಡು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಸೇರಿಸಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ಒಂದು 3 ಸ್ಪೂನು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಗಟ್ಟಿ ಮೊಸರಿದ್ದರೆ ತುಂಬ ಚೆನ್ನಾಗಿರುತ್ತೆ. ಈಗ ಮೊಸರೆಲ್ಲ ಆ ಮಸಾಲೆ ಜೊತೆಲಿ ಹೊಂದ್ಕೋಬೇಕು. ಅದನ್ನು ಹಾಗೆ ನೀಟಾಗಿ ನಿಧಾನವಾಗಿ ಕೈ ಆಡಿಸ್ಕೊಳ್ಳಿ. ಈಗ ನೋಡಿ, ಮಸಾಲೆ ಎಲ್ಲ ಬೆಂದು ಎಣ್ಣೆ ಬಿಟ್ಕೊಳ್ತಾ ಇದೆ. ಇದು ಮಸಾಲೆ ರೆಡಿಯಾಗಿದೆ. ಈಗ ನಾವು ಬೇಯಿಸಿ ಉಪ್ಪು ಖಾರದಲ್ಲಿ ಬಾಡಿಸಿರ್ತೀವಲ್ವ ಮೊಟ್ಟೆ, ಅದನ್ನು ಇದಕ್ಕೆ ಸೇರಿಸ್ಕೊಳ್ಬೇಕು. ಸೇರಿಸ್ಕೊಂಡು ಆ ಮಸಾಲೆ ಎಲ್ಲ ಆ ಮೊಟ್ಟೆಗೆ ಹೊಂದ್ಕೊಳ್ಬೇಕು. ಆ ರೀತಿಯಲ್ಲಿ ಅದನ್ನು ಮಿಕ್ಸ್ ಮಾಡಿ. ಇಲ್ಲಿ ನೋಡಿ, ಮೊಟ್ಟೆಗೆ ನಾನು ಸೀಳನ್ನು ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ಹಾಗೆ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಎಲ್ಲ ಅದಕ್ಕೆ ಚೆನ್ನಾಗಿ ಹಿಡಿಯುತ್ತೆ. ಈಗ ಮಸಾಲೆಯನ್ನು ಮೊಟ್ಟೆ ಜೊತೆ ಒಂದು ಅರ್ಧ ಮಸಾಲೆಯನ್ನು ತೆಗೆದಿಟ್ಕೊಂಡಿರ್ತೀನಿ. ಈಗ ಈ ಪಾತ್ರೆಯಲ್ಲಿ ಇನ್ನೂ ಸ್ವಲ್ಪ ಅರ್ಧ ಮಸಾಲೆ ಇದೆ. ಈಗ ಆಲ್ರೆಡಿ ನಾವು ಅಕ್ಕಿನ ಅರ್ಧ ಬೇಯಿಸ್ಕೊಂಡಿದ್ವಲ್ವ, ಆ ಅಕ್ಕಿನ ಇದಕ್ಕೆ ಒಂದು ಲೇಯರ್ ಥರ ನಾವು ಹಾಕ್ಕೊಳ್ಬೇಕು. ನೋಡಿ, ಈಗ ನಾನು ಹಾಕ್ಕೊಳ್ತಾ ಇದ್ದೀನಿ. ಈಗ ಸ್ವಲ್ಪನೇ ಅಕ್ಕಿನ ತೊಗೊಂಡು ಹೀಗೆ ಒಂದು ಲೇಯರ್ನ ಹಾಕ್ಕೊಳ್ಬೇಕು. ಚೆನ್ನಾಗಿ ಎಲ್ಲ ಕಡೆ ಸೆಟ್ ಆಗೋ ರೀತಿ ಹರಡಿ ಅದ್ರ ಮೇಲೆ ಅರ್ಧ ಮಸಾಲೆಯನ್ನು ತೆಗೆದಿಟ್ಕೊಂಡಿರ್ತೀವಲ್ವ ಆ ಮಸಾಲೆಯನ್ನು ಕೂಡ ಹಾಕಿ ಅದನ್ನು ಲೇಯರ್ ಥರ ಹರಡ್ಕೊಳ್ಳಿ. ಮೊಟ್ಟೆ ಮಸಾಲೆ ಎಲ್ಲ ಕಡೆನೂ ಸೇರಿಕೊಳ್ಬೇಕು. ಅಕ್ಕಿ ಜೊತೆಲಿ ಮಸಾಲೆ ಎಲ್ಲ ಹೊಂದ್ಕೊಳ್ಬೇಕಲ್ವ, ಆ ರೀತಿ ಮೊಟ್ಟೆ ಎಲ್ಲ ಸರಿಸಿಸ್ಕೊಳ್ಳಿ ಅದನ್ನೆಲ್ಲ. ನಂತರ ಇನ್ನೂ ಒಂದು ಲೇಯರು ಅಕ್ಕಿ ಅನ್ನ ಬೇಯ್ದಿರುತ್ತೆ ಅಲ್ವ, ಅದನ್ನು ಇನ್ನೂ ಒಂದು ಲೇಯರಾಗಿ ಅದನ್ನು ಹಾಕ್ಕೊಳ್ಳಿ. ಪೂರ್ತಿಯಾಗಿ ಒಂದು ಲೇಯರ್ ಪೂರ್ತಿ ಹಾಕ್ಕೊಂಡು ಇದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ನಾವು ಈರುಳ್ಳಿಗೆ ಏನು ಕರೆದಿಟ್ಕೊಂಡಿರ್ತೀವಲ್ವ ಅದನ್ನು ಹಾಕ್ಕೊಳ್ಬೇಕು. ಅದನ್ನು ನೀಟಾಗಿ ಎಲ್ಲ ಕಡೆ ಹೊಂದಿಸ್ಕೊಳ್ಳಿ. ಈ ರೀತಿಯಾಗಿ ನೋಡ್ತಾ ಇದ್ದೀರಿ ಅಲ್ವ ನೀವು. ನಂತರ ಇದಕ್ಕೆ ನಾವು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಒಂದು 5 ನಿಮಿಷ ಲೋ ಫ್ಲೇಮೇ ಇರಬೇಕು. ನೋಡ್ಕೊಳ್ಳಿ ಉರಿನ. 5 ನಿಮಿಷ ಬೆಂದ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಎಲ್ಲ ಮಸಾಲೆ, ಅನ್ನ ಎಲ್ಲ ನೀಟಾಗಿ ಬೆಂದು ತುಂಬ ಹೆಮ್ಮಿಯಾದ ರುಚಿಯಾದಂತಹ ಎಗ್ ದಮ್ ಬಿರಿಯಾನಿ ರೆಡಿ ಆಗುತ್ತೆ.